ಇನ್ನು ಮೈಸೂರಿನಲ್ಲಿ ಇವತ್ತು ಮೈತ್ರಿ ಸಮಾವೇಶದ ಸಮಾರೋಪ ಸಮಾರಂಭ ನಡೀತಾ ಇದೆ. ಪಾದಯಾತ್ರೆಯನ್ನ ಏನು ಹಮ್ಮಿಕೊಂಡಿದ್ರು ದೋಸ್ತಿಗಳು, ಸೊ ಅದು ಈಗ ಮೈಸೂರಿನಲ್ಲಿ ಸಮಾರೋಪ ಸಮಾರಂಭಕ್ಕೆ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಲನೆ ಸಿಗುತ್ತೆ. ಫ್ಲೆಕ್ಸ್ ಮತ್ತು ಕರಪತ್ರಗಳ ಮೂಲಕ ಜೆಡಿಎಸ್ ತಿರುಗೇಟು ಕೊಟ್ಟಿದೆ. ಕಾಂಗ್ರೆಸ್ ವಿರೋಧಿ ಸರ್ಕಾರದ ಹಗರಣಗಳ ಒಂದು ಫ್ಲೆಕ್ಸ್ಗಳನ್ನು ಮಾಡಿದೆ. ನಿನ್ನೆ ಕಾಂಗ್ರೆಸ್ ಸಮಾವೇಶದಲ್ಲಿ ಎಚ್.ಡಿ. ದೇವೇಗೌಡ ಕುಟುಂಬದ ಒಂದಷ್ಟು ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಇವತ್ತು ಜೆಡಿಎಸ್ ಟಕ್ಕರ್ ಕೊಟ್ಟು ಕಾಂಗ್ರೆಸ್ ಸರ್ಕಾರದ ವರದಿಯ ಅಲ್ಲಿ ಆಗಿರುವಂತಹ ಒಂದು ಹಗರಣಗಳು ಇದ್ರ ಬಗ್ಗೆ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಜೆಡಿಎಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಮೈಸೂರು ರಸ್ತೆಯಲ್ಲಿ ಕಾಂಗ್ರೆಸ್ ವಿರೋಧಿ ಫ್ಲೆಕ್ಸ್ಗಳನ್ನು ಈಗ ಅಳವಡಿಸಿದ್ದಾರೆ. ಸೊ ನಿನ್ನೆ ಕಾಂಗ್ರೆಸ್ ಸಮಾವೇಶವನ್ನು ನಡೆಸಿತ್ತು. ಅದೇ ಜಾಗದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಸೊ ಇನ್ಫ್ಯಾಕ್ಟ್ ನಿನ್ನೆ ನಡೆದಂಥ ಒಂದು ಸಮಾವೇಶದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಂದಷ್ಟು ಕಡೆ ಫ್ಲೆಕ್ಸ್ಗಳನ್ನು ಹಾಕಿದ್ರು ಕಾಂಗ್ರೆಸ್ನವರು. ಎಚ್.ಡಿ. ದೇವೇಗೌಡ ಕುಟುಂಬದಲ್ಲಿ ಏನೇನು ಅಕ್ರಮಗಳು ನಡೆದಿವೆ ಅಥವಾ ಏನೇನು ಹಗರಣಗಳಾಗಿವೆ ಅನ್ನುವಂಥದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಫ್ಲೆಕ್ಸ್ಗಳನ್ನು ಹಾಕಿದ್ರು. ಅದಕ್ಕೀಗ ಜೆಡಿಎಸ್ ಕೂಡ ಕೌಂಟರ್ ಕೊಟ್ಟಿದೆ. ಜೆಡಿಎಸ್ ನಾಯಕರುಗಳು ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನೆಲ್ಲ ನಡೆದಿದೆ, ಹಗರಣಗಳು ಹೇಗಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಫ್ಲೆಕ್ಸ್ಗಳನ್ನು ಹಾಕಿಸಿ ಕೌಂಟರ್ ಕೊಟ್ಟಿದ್ದಾರೆ. ಸೊ ನಿನ್ನೆ ಕಾಂಗ್ರೆಸ್ ಹಾಕಿದ್ದಂಥ ಒಂದು ಪೋಸ್ಟರ್ಸ್ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಇದೇ ರೀತಿಯಾಗಿ ಒಂದು ಬ್ಯಾನರ್ಗಳನ್ನು ಅಲ್ಲಿ ಕಟ್ಟಿರುವಂಥದ್ದನ್ನು ನೋಡ್ಬೋದು. ನೋಡಿ, ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬದ ಭೂಕಬಳಿಕೆಯ ಪಕ್ಷಿ ನೋಟ ಅಂತ ಹೇಳಿ ಅಲ್ಲಿ ಒಂದು ಲಿಸ್ಟನ್ನೇ ಹಾಕಿದ್ರು ಕಾಂಗ್ರೆಸ್ನವರು. ದೊಡ್ಡದಾಗಿ ಒಂದು ಫ್ಲೆಕ್ಸ್ ಹಾಕಿಬಿಟ್ಟು ಪ್ರಕಟಣೆ ಮೈಸೂರು ಕಾಂಗ್ರೆಸ್ ಅಂತ ಹೇಳಿ ಏನೇನು ಹಗರಣಗಳಾಗಿದ್ವು ಅನ್ನುವಂಥದ್ರ ಬಗ್ಗೆ ಅವರು ಒಂದು ಫ್ಲೆಕ್ಸ್ಗಳನ್ನು ಹಾಕಿದ್ರು. ಅದಕ್ಕೆ ಈಗ ಪರ್ಯಾಯವಾಗಿ ನೆಕ್ಸ್ಟ್ ಈಗ ಬಿಜೆಪಿ ಮತ್ತು ಜೆಡಿಎಸ್ನವರು ಬ್ಯಾನರ್ಗಳನ್ನು ಕಟ್ಟಿದ್ದಾರೆ. ಕಾಂಗ್ರೆಸ್ನ ಸರ್ಕಾರದ ಅವಧಿಯಲ್ಲಿ ಏನೇನು ಹಗರಣಗಳಾಗಿವೆ ಅನ್ನುವಂಥದ್ರ ಬಗ್ಗೆ, ಹಾಗೆ ಭ್ರಷ್ಟ ಕಾಂಗ್ರೆಸ್ಸನ್ನು ಅನ್ನುವಂಥದ್ದನ್ನು ಕೆಲವೊಂದಷ್ಟು ಘೋಷಣೆಗಳನ್ನು ಕೂಡ ಬರೆದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ.